ಎಲ್ರಿಗೂ ನಮಸ್ಕಾರ. ಗೌರವಾನ್ವಿತ ಪತ್ರಕರ್ತರೇ, ಮಾಧ್ಯಮ ಪ್ರತಿನಿಧಿಗಳೇ, ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತವನ್ನು ಬಯಸಿಕೊಳ್ತಾ, ನಾನು ರಾಮಾಂಜಿ, ನಮ್ಮ ಭೂಮಿ ಕುಂದಾಪುರ ದುಡಿಯೋ ಮಕ್ಕಳ ಸಂಸ್ಥೆಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಭೂಮಿ ಸಂಸ್ಥೆಯ ರಾಯಭಾರಿ. ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶವೇನೆಂದರೆ, ನಿಮಗೆಲ್ಲ ತಿಳಿದಿರುವ ಹಾಗೆ ಕಳೆದ 3 ತಿಂಗಳುಗಳಿಂದ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಪ್ರಮಾಣದ ಯುದ್ಧ ನಡೀತಾ ಇದೆ. ಈ ಯುದ್ಧದಿಂದಾಗಿ ಏನೆಲ್ಲ ಅವಘಡಗಳು ಸಂಭವಿಸ್ತಿದ್ದಾವೆ ಅನ್ನುವಂಥದ್ದು ತಮಗೀಗಾಗಲೇ ತಿಳಿದಿರುವಂಥದ್ದು. ಒಂದು ರೀತಿಯಲ್ಲಿ ಜಾಗತಿಕ ಯುದ್ಧದ ಭೀತಿ ಮಾನವೀಯ ಸಂಬಂಧಗಳಲ್ಲಿ ಇವತ್ತು ಬಿರುಕು ಹೇಗೆ ಒಡಮೂಡಿದೆ ಮತ್ತು ಭೂಮಿಯ ಮೇಲೆ ಇವತ್ತು ರಕ್ತ ಸಿಂಚನ ನಿಲ್ಲಲಿ, ಹಸಿರು ಹಂದರ ಅದು ಹಬ್ಬಲಿ ಅನ್ನುವಂಥದ್ದು ನನ್ನ ಮುಖ್ಯ ಧ್ಯೇಯೋದ್ದೇಶವಾಗಿರುವಂಥದ್ದು. ಅದ್ರ ಜೊತೆಗೆ ಇಡೀ ವಿಶ್ವದೆಲ್ಲೆಡೆ ಶಾಂತಿ ನೆಲೆಸಬೇಕು, ಮಾನವೀಯ ಸಂಬಂಧಗಳು ಉಳಿಬೇಕು, ಹಾಗೆ ಪ್ರಕೃತಿ ಸಂಪನ್ಮೂಲ ಉಳಿಬೇಕು ಅನ್ನುವಂಥದ್ದು ನನ್ನ ಮುಖ್ಯ ಉದ್ದೇಶವಾಗಿರುವಂಥದ್ದು. ಹೀಗಾಗಿ ನಾನು ಕಳೆದ ತಿಂಗಳು ಉಡುಪಿಯಲ್ಲಿ ಏಪ್ರಿಲ್ 11ರಂದು ಮಹಾತ್ಮ ಗಾಂಧಿ ಪ್ರತಿಮೆಯ ಮುಂದೆ, ಉಡುಪಿಯ ಕೇಂದ್ರ ಭಾಗವಾಗಿರುವಂಥ ಕ್ಲಾಕ್ ಟವರ್ನ ಎದುರುಗಡೆ ಒಂದು ರಾಜ್ಯ ಮಟ್ಟದ ಅಭಿಯಾನವನ್ನು ಆರಂಭ ಮಾಡಿದ್ದೆ. ಇದೊಂದು ಶಾಂತಿಯುತವಾದಂತಹ ನನ್ನ ಏಕಾಂಗಿ ಪ್ರತಿಭಟನೆಯಾಗಿ ಈ ಒಂದು ಚಳುವಳಿ ಮೂಡಿ ಬಂದಿರುವಂಥದ್ದು. ಇದರ ಮುಂದುವರಿಕೆಯಾಗಿ ನಾನು ಕುಂದಾಪುರ ಭಾಗದಲ್ಲಿ ಕೂಡ ಈ ಒಂದು ಚಳುವಳಿಯನ್ನು, ಧರಣಿಯನ್ನು ಮುಂದುವರಿಸಿರುವಂಥದ್ದು. ನಾವು ಇವತ್ತು ಓರ್ವ ಕಲಾವಿದನಾಗಿ ನಾನು ಮಕ್ಕಳ ಹಕ್ಕುಗಳಿಗಾಗಿ ಹೋರಾಡುತ್ತಾ ರಂಗಕರ್ಮಿಯಾಗಿ ಸದಾ ವಿರೋಧ ಪಕ್ಷದಲ್ಲಿದ್ದುಕೊಂಡೇ ಅನೇಕ ವ್ಯವಸ್ಥೆಗಳನ್ನು ಪ್ರಶ್ನಿಸ್ತಾ ಬಂದಿರುವಂಥವರು ಮತ್ತು ನಾವು ಪ್ರಶ್ನಿಸಲೇಬೇಕಾಗಿರುವಂಥದ್ದು ಈ ಕಾಲದಲ್ಲಿ. ಈ ಹಿನ್ನೆಲೆಯಲ್ಲಿ ನಾನು ಇದೇ ತಿಂಗಳು ಮೇ 23 ಮಂಗಳೂರಿನ ಹಂಪನಕಟ್ಟೆ ಬಳಿ ಇರುವಂತಹ ಕ್ಲಾಕ್ ಟವರ್ನ ಎದುರುಗಡೆ ಒಂದು ದಿನದ ಮೌನ ಧರಣಿ ಪ್ರತಿಭಟನೆಗೆ ಕುಳಿತುಕೊಳ್ತಾ ಇದ್ದೇನೆ. ಮತ್ತೆ ನನ್ನ ಉದ್ದೇಶ ಇಷ್ಟೇ, ಈ ಜಗತ್ತಿನಲ್ಲಿ ಜಾಗತಿಕ ಮಟ್ಟದಲ್ಲಿ ಇವತ್ತು ಸಹಬಾಳ್ವೆ, ಶಾಂತಿ, ಸೌಹಾರ್ದತೆ, ಪರಸ್ಪರ ಹೊಂದಾಣಿಕೆ, ಮಾನವ ಪ್ರೀತಿ, ಪರಿಸರ ಕಾಳಜಿ, ಮಕ್ಕಳ ಹಕ್ಕುಗಳನ್ನು ಉಳಿಸುವುದು, ಮಕ್ಕಳ ಭವಿಷ್ಯಕ್ಕೆ ಒಂದು ಉತ್ತಮವಾದಂಥ ವಾತಾವರಣವನ್ನು ಈ ಜಗತ್ತು ಮತ್ತೆ ಕಲ್ಪಿಸಿಕೊಡಬೇಕಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಇದೇ 23ನೇ ತಾರೀಕು ದಿನದಂದು ನಿಮಗೆ ತಿಳಿದಿರುವ ಹಾಗೆ ಮಂಗಳೂರಿನ ಪುರಭವನದ ಮುಂದೆ ಇರುವಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ನನ್ನ ಈ ಒಂದು ಮೌನ ಪ್ರತಿಭಟನಾ ಚಳುವಳಿಗೆ ನಾನು ಚಾಲನೆಯನ್ನು ನೀಡ್ತಾ ಇದ್ದೇನೆ. ನನ್ನ ಜೊತೆಗೆ ವಿಶೇಷವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಸಾಥ್ ಕೊಡಲಿಕ್ಕೆ ಒಂದು ಮಗು ನನ್ನ ಜೊತೆಗೆ ಬಂದು ಕೂತ್ಕೊಳ್ತಾ ಇದೆ. ಆ ಮಗು ತನ್ನ ಹಕ್ಕೊತ್ತಾಯವನ್ನು ನನ್ನ ಜೊತೆ ಸೇರಿ ಇಡ್ತಾ ಇದೆ. ಏನಂದರೆ, ನಮಗೂ ಬದುಕಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು ಆ ಮಗುವಿನ ಒಂದು ಹಕ್ಕೊತ್ತಾಯ ಆಗಿದೆ. ಹಾಗಾಗಿ ನಮ್ಮ ಜೊತೆಗೆ ನೀವೆಲ್ಲ ಬೆನ್ನೆಲುಬಾಗಿ ನಿಂತು ನನ್ನ ಚಳುವಳಿಯನ್ನು ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬೆಳಗ್ಗೆ 8 ಗಂಟೆಯಿಂದ ಆರಂಭ ಮಾಡಿ ಸಂಜೆ 7 ಗಂಟೆವರೆಗೆ ಈ ಒಂದು ನನ್ನ ಮೌನ ಪ್ರತಿಭಟನೆ ಆರಂಭವಾಗುವಂಥದ್ದು. ಮತ್ತು ನಾನು ಕೇವಲ ನೀರನ್ನು ಮಾತ್ರ ಕುಡಿಯುವಂಥದ್ದು. ಯಾರು ಕೂಡ ಶಾಂತಿ ಬಯಸುವಂಥ ಶಾಂತಿ ಪ್ರಿಯರಿದ್ದಾರೋ ಅವರೆಲ್ಲ ಬಂದು ನನ್ನ ಜೊತೆಗೆ ಕೈ ಜೋಡಿಸ್ಬೋದು ಅನ್ನುವಂಥದ್ದು ನನ್ನ ಸಮಾಜದ ಪರವಾಗಿ
ಮತ್ತು ಎಲ್ಲರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅನೇಕರು ಈ ಒಂದು ಹೋರಾಟಕ್ಕೆ ನೈತಿಕವಾಗಿ ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಎಲ್ರಿಗೆ ಬರಬೇಕು ಅಂತ ಆಸಕ್ತಿ ಇರ್ತದೆ, ಆಸೆ ಇರ್ತದೆ, ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಬರಲಿಕ್ಕೆ ಆಗ್ತಾ ಇಲ್ಲ. ನನ್ನ ಅಭಿಯಾನ ಏನು ಮುಂದುವರಿಯುತ್ತಾ ಇದೆ, ಇದು ಪ್ರತಿ ಜಿಲ್ಲೆಗೆ ಇದು ಹೋಗುವಂಥದ್ದು. ಜನರಲ್ಲಿ ಒಂದು ರೀತಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥದ್ದು ನನ್ನ ಈ ಹಿಂದಿನ ಒಟ್ಟು ಉದ್ದೇಶವಾಗಿರುವಂಥದ್ದು. ಯಾರು ಕೂಡ ಬಂದು ಸೇರಿಕೊಳ್ಬೋದು ಅನ್ನುವಂಥದ್ದು ನಾನು ಈಗಾಗಲೇ ಕರೆ ಕೊಟ್ಟಿದ್ದೇನೆ. ಅನೇಕ 2-3 ಕಡೆ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ಕೂಡ ಅನೇಕ ನಾಡಿನ ಮುಖಂಡರು ಕೂಡ ಬಂದಿದ್ದರು. ಪರಿಸರ ಪ್ರೇಮಿಗಳು, ಬೇರೆ ಬೇರೆ ಸಂಘ ಸಂಸ್ಥೆಯ ಮುಖಂಡರು ಕೂಡ ಬಂದು ನನ್ನ ಈ ಒಂದು ಹೋರಾಟಕ್ಕೆ ನೈತಿಕವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಮಾಧ್ಯಮ ಮಿತ್ರರು ಕೂಡ ಅನೇಕ ರೀತಿಯಲ್ಲಿ ಈ ಒಂದು ಹೋರಾಟಕ್ಕೆ ನನಗೆ ಧೈರ್ಯವನ್ನು ತುಂಬುತ್ತಾ ಮತ್ತು ಅವರು ಕೂಡ ಬೆಂಬಲವನ್ನು ಕೊಡ್ತಾ ಇರುವಂಥದ್ದು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದೇನೆ.